ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದೆರಡು ಒಣ ಖರ್ಜೂರ ತೊಗೊಂಡಿದ್ದೀನಪ್ಪ. ಒಣ ಖರ್ಜೂರ ನೆನೆಸ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ, ಬೀಜ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ ಆಯಿತಪ್ಪ. ಇದು ಅಂಜೂರ ಅಪ್ಪ, 2 ಅಂಜೂರ ಹಾಕಿದ್ದೀನಿ. ಅದನ್ನ ಒಂಚೂರು ಮಿಕ್ಸ್ ಶೇಕ್ ಮಾಡ್ತೀನಿ ನಿಮಗೆ. ಇದಕ್ಕೆ ಸ್ವಲ್ಪ ಹಾಲು ಹಾಕೋತೀನಪ್ಪ, ಓಕೆನಾ? ಮಿಕ್ಸಿ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಪ್ಪ, ನಿಮ್ಗೇನು ಬೇಕು ಅದು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಡ್ರೈ ಫ್ರೂಟ್ ಸೋಸ್ಕೊಳ್ತೀನಿಪ್ಪ. ನೀವು ಸೋಸ್ಕೊಳ್ಳೋಕೆ ಇಷ್ಟ ಆದರೆ ಸೋಸ್ಕೊಳ್ಳಿ, ಇಲ್ಲಾಂದರೆ ಫಿಲ್ಟ್ರ್ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಳಿಪ್ಪ. ಒಂದು ಸ್ವಲ್ಪ ಇದಾಗುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಫಿಲ್ಟರ್ ಮಾಡಿದ್ರೆ ಒಳ್ಳೆಯದು, ಕೆನೆ ಎಲ್ಲ ಇರುತ್ತಲ್ಲಪ್ಪ, ಅದಕ್ಕೋಸ್ಕರ. ಓಕೆನಾ? ನೋಡಿಪ್ಪ, ಒಂದ್ಸರಿ ಫಿಲ್ಟ್ರ್ ಮಾಡಿದೆ, ಸ್ವಲ್ಪ ಹಾಲಿನ ಕೆನೆ ಅಂಥದ್ದು ಏನಾದರೂ ಇರುತ್ತಲ್ಲ. ಇದೇನು ಗೊತ್ತಪ್ಪ, ಮೊನ್ನೆ ಮಾಡಿದ್ದೀನಿ, ಲಾಸ್ಟ್ ರೆಸಿಪಿ ಕೊಟ್ಟಿದ್ದೀನಿ ನಿಮಗೆ. ಹಣ್ಣಿಂದು ಬೀಜ ಮತ್ತು ವೆಜಿಟೇಬಲ್ಸ್ದು ಎಲ್ಲ. ಇದನ್ನು 2 ಚಮಚ ಹಾಕ್ಕೊತೀನಪ್ಪ, ಓಕೆನಾ? ತುಂಬ ಟೇಸ್ಟಿ ಇರುತ್ತೆ ಮಿಲ್ಕ್ ಶೇಕು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಪ್ಪ, ಈ ಥರ ನಾನು ತುಂಬಿಟ್ಕೊಂಡಿದ್ದೀನಿ, ಓಕೆನಾ? 1 ಸ್ಪೂನ್ ಎಲ್ಲ ಹಾಕಲ್ಲ, ಅದಕ್ಕೆ ಈ ಥರ ತುಂಬಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ, ಮತ್ತು ಅದು ಸೀಡ್ಸ್ ಹಾಕಿದ್ದೀನಿ. ಓಕೆನಾ? ನಿಮಗೆ ಬೇಡ ಫಿಲ್ಟ್ರ್ ಅಂದರೆ ಹಾಗೇ ಹಾಕ್ಕೊಳ್ಳಿಪ್ಪ. ನಾನೇನಂದರೆ ಸ್ವಲ್ಪ ಹಾಲಿನ ಕೆನೆ ಏನಾದರೂ ಇದ್ದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅಂತ ಆ ಥರ ತೋರಿಸ್ತೀನಿ, ಓಕೆನಾ? ನೋಡಿ, ಮಿಲ್ಕ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿಪ್ಪ ಇದಕ್ಕೆ. ಅಷ್ಟೇ, ಖರ್ಜೂರ ಮತ್ತು ಅಂಜೂರ 2 ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಯ್ತಪ್ಪ. ಮತ್ತು ನಾನು ಮಾಡಿದ್ದು ಮೊನ್ನೆ ರೆಸಿಪಿ ಕೊಟ್ಟಿದ್ದೀನಲ್ಲ, ಅದರದ್ದೇ ಪೌಡ್ರು ಎಲ್ಲ, ವೆಜಿಟೇಬಲ್ಸ್ದು, ಫ್ರೂಟ್ಸ್ದು, ಸೀಡ್ಸ್ದು ಎಲ್ಲ, ಸೀಡ್ಸ್ದು ಇದು ಪೌಡ್ರ್ ಮಾಡಿದ್ನಲ್ಲ ಅದೇ. ನೋಡಿಪ್ಪ, ಏನು ಇರಲ್ಲ ಇದರಲ್ಲಿ, ಓಕೆನಾ? ನಿಮ್ಗೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಳ್ಳಿ. ಮಿಲ್ಕ್ ಶೇಕ್ ರೆಡಿ. ನೋಡಿ, ಎಷ್ಟು ರಿಚ್ ಅಂದರೆ ರಿಚ್ಚಪ್ಪ ಇದು ಮಿಲ್ಕ್ ಶೇಕ್, ನಿಮಗೆ ತುಂಬ ರಿಚ್. ಮತ್ತು ಇನ್ನೇನೇನು ಕ್ಯಾಲ್ಸಿಯಮ್ ಇರಲ್ಲ ಅದಕ್ಕೂ ಕೂಡ. ನೋಡಿ, ಈಗ ಖರ್ಜೂರ ಮತ್ತು ಅಂಜೂರ ಬಿತ್ತಿದ್ದಕ್ಕೆ ಅಲ್ವಾ, ಸಖತ್ ಸ್ಟ್ರಾಂಗ್ ಮಿಲ್ಕ್ ಶೇಕ್ ಇದು. ಮತ್ತು ಇದು ಎಲ್ಲ ರೋಸ್ಟ್ ಮಾಡಿದ್ನಲ್ಲಪ್ಪ ನಾನು, ಬೇಳೆ ಇದನ್ನೆಲ್ಲ ಬೀಜಗಳು, ಹಾಗಾಗಿ ನೀವು ಕೋಲ್ಡಲ್ಲಿ ಕುಡಿಬೋದು ಇದನ್ನು, ಓಕೆನಾ? ರೋಸ್ಟ್ ಮಾಡಿದ್ದೆ ಅಲ್ವಾ, ಇದನ್ನು ಸರ್ವ್ ಮಾಡ್ತೀನಪ್ಪ. ಫ್ರೂಟ್ಸಿಗೆ ನೀವು ಯಾವ ಥರ ಹಾಕ್ಕೋಬೋದು ಈ ಪೌಡ್ರು ಅಂತ ಹೇಳ್ಬಿಟ್ಟಪ್ಪ. ಒಂದು ಪೌಡ್ರನ್ನೆಲ್ಲ ಹಣ್ಣಿಗೂ ಹಾಕ್ಕೊಂಡು ತಿನ್ಬೋದಂತ ಹೇಳಿದ್ದೆ ನಾನು, ಅದನ್ನೇ ಈಗ ನಿಮಗೆ ಒಂಚೂರು ತೋರಿಸ್ತೀನಿ. ನಾನು ಮನೇಲಿರೋದನ್ನೇ 1-2 ಇದು ಮಾತ್ರ ತೊಗೊಂಡಿದ್ದೀನಪ್ಪ, ಬಾಳೆಹಣ್ಣು ಮತ್ತು ಇದು ಸೇಂದ್ರಿಯ ಬಾಳೆ. ಓಕೆನಪ್ಪ, ಇದು ಮಾವಿನ ಹಣ್ಣು 1-2 ಪೀಸ್ ಹಾಕ್ತಾಯಿದ್ದೀನಿ. ಸುಮ್ಮನೆ ಒಂದು ಬಾಳೆಹಣ್ಣು, ಒಂದು ಮಾವಿನ ಹಣ್ಣು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ಏನಿದ್ರೆ ಅದನ್ನು ಹಾಕ್ಕೊಳ್ಳಿಪ್ಪ ನೀವು. ನಿಮ್ಗೇನೇನು ಹಣ್ಣು ಇಷ್ಟ ಅದನ್ನ ಎಲ್ಲ ಹಾಕೊಂಬಿಡಿ ಇದಕ್ಕೆ, ಏನಿಲ್ಲ, 1 ಪ್ಲೇಟ್ ತಿಂದುಬಿಟ್ರೆ ಸಾಕು. ಆಮೇಲೆ ಮಿಲ್ಕ್ ಶೇಕ್ ಕುಡಿದ್ರೆ ಸಾಕು, ಓಕೆನಾ? ಇದಕ್ಕೆ ನೋಡಿಪ್ಪ, ಇದನ್ನು ಬೋಲ್ಗೆ ಹಾಕ್ತೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ.
ಹಣ್ಣುಗಳ ಮೇಲೂ ಹಾಕ್ಕೋಬೋದು ಅಂತ ಹೇಳಿದ್ನಲ್ಲ, ನಾನೊಂಚೂರು ನೋಡ್ಸೋಣ ಹೇಗೂ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಲ್ಲ ಅಂದ್ಬಿಟ್ಟು ನಿಮ್ಗೊಂಚೂರು ತೋರಿಸ್ತಾ ಇದ್ದೀನಪ್ಪ. ಓಕೆನಾ? ನೋಡಿ, ಇದು ಸ್ವಲ್ಪ ಇದರದ್ದು ಸೀಡ್ಸ್ದು ಪೌಡ್ರು ಇದಕ್ಕೆ ಹಾಕ್ಕೊಳ್ಳಿಪ್ಪ, ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆನಾ? ಆಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ. ಇದಕ್ಕೇನು ಬೆಲ್ಲ ಎಲ್ಲ ಬೇಡ, ಜೇನುತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದು ಪ್ಯೂರ್ ಜೇನುತುಪ್ಪ ಅಂತ ಫ್ರೆಂಡ್ ಯಾರೋ ಕೊಟ್ಟಿದ್ದರು, ಅದನ್ನೇ ಹಾಕ್ತಾಯಿದ್ದೀನಿ. ಓಕೆನಪ್ಪ? ನೋಡಿಪ್ಪ, ಮಿಲ್ಕ್ ಶೇಕ್ ಹಾಕ್ತಾಯಿದ್ದೀನಿ. ಇದು ಬೇಕಾದ್ರೆ ನೀವು ಒಂದು ಸ್ವಲ್ಪ ಕೋಲ್ಡ್ ಮಾಡಿ ಕುಡೀರಿಪ್ಪ. ಓಕೆನಾ? ಇದೇನು ಬಿಸಿ ಬೇಡಪ್ಪ ಇದು, ಯಾಕೆಂದರೆ ಆಲ್ರೆಡಿ ರೋಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಬಿಸಿ ಬೇಡ. ನೋಡಿ ಎಷ್ಟು ರಿಚ್ ಆಗಿದೆ ಅಂತ. ನಿಮ್ಗೆ ಏನೇನು ವಿಟಮಿನ್ ಬೇಕು ಎಲ್ಲ ಸಿಗ್ತಪ್ಪ ನಿಮಗೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತೂ ತೊಗೊಳ್ಳೋವಷ್ಟೇ ಇಲ್ಲ, ಎಲ್ಲನೂ ಇರುತ್ತೆ. ನೀವು ಒಂದೊಂದು ದಿವಸ ಸ್ವಲ್ಪ ಹೇಗಾಗುತ್ತೆ ಹಾಗೆ. ಓಕೆನಾ? ಚೆನ್ನಾಗಿದೆಯಾ? See you.